ಶ್ರೀ ಗುರುಭ್ಯೋ ನಮಃ. ಹರಿ ಓಂ. CS ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ತಿಳಿಸಿ. ಜೂನ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಆಗುವ ಫಲಾಫಲ ಬಗ್ಗೆ ವಿಚಾರವನ್ನು ಮಾಡೋಣ. ಈ ಮೇ ತಿಂಗಳಲ್ಲಿ ಎಷ್ಟು ಹಣ ಸಂಪಾದನೆ ಮಾಡಿದ್ರೂ ಕಾಸು ಉಳಿಯೋದು ಬಹಳ ಕಡಿಮೆ. ಮೇಷರಾಶಿಯವರು ಬಹಳ ಎಚ್ಚರವಾಗಿರಬೇಕು. ವ್ಯಯ ಜಾಸ್ತಿ ಆಗುವಂಥ ಚಾನ್ಸಸ್ ಭಾಳ ಜಾಸ್ತಿ ಇದೆ. ಮತ್ತು ಬೆಳವಣಿಗೆ ಸ್ವಲ್ಪ ಸಾಮಾನ್ಯವಾಗಿ ಬೆಳವಣಿಗೆ ಆಗುವಂತಹ ಚಾನ್ಸಸ್, ಅಧಿಕವಾಗಿ ಲಾಭಗಳು ಬರೋದು ಬಹಳ ಕಡಿಮೆ. ಮತ್ತು ನಿಮ್ಮ ಬುದ್ಧಿಗೆ ತಕ್ಕ ಅವಕಾಶಗಳು ಕೂಡಿ ಬರುವಂಥ ಕಾಲ ಆಗಿದೆ. ನೀವೇನೇನು ಒಳ್ಳೊಳ್ಳೆ ಯೋಚನೆ ಮಾಡ್ತೀರಿ, ಒಳ್ಳೊಳ್ಳೆ ವ್ಯವಹಾರ ಕೈ ಹಾಕ್ಕೊಂತೀರಿ, ಅವೆಲ್ಲ ಬಹಳ ಅನುಕೂಲವಾಗುವಂಥ ಯೋಗ ಚೆನ್ನಾಗಿದೆ. ಮತ್ತು ವಿದ್ಯಾರ್ಥಿಗಳಿಗೆ ಅಭಿವೃದ್ಧಿ ಸ್ವಲ್ಪ ಕಡಿಮೆ, ಸ್ವಲ್ಪ ಎಫರ್ಟ್ ಜಾಸ್ತಿ ಆಗುವ ವಿದ್ಯಾರ್ಥಿಗಳು. ಸೊ ಓದುವಂಥ ವಿಚಾರದಲ್ಲಿ ಹೆಚ್ಚು ಗಮನವನ್ನು ಕೊಟ್ಟು ಭಾಳ ಅನುಕೂಲವಾಗುವಂಥ ಚಾನ್ಸಸ್ ಚೆನ್ನಾಗಿದೆ. ಮತ್ತು ಸರ್ಕಾರದ ವಿಚಾರಗಳಲ್ಲಿ ಸ್ವಲ್ಪ ತೊಂದರೆ ಬರ್ತದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಸರ್ಕಾರ ವಿಚಾರದಲ್ಲಿ ಮೂಗು ತೋರ್ಸೋಕ್ಕೆ ಹೋಗಬೇಡಿ. ಸೊ ಬೇಡದಿರೋ ವಿಚಾರದಲ್ಲಿ ಕೈ ಹಾಕೋಬೇಡಿ. ಸರ್ಕಾರದಿಂದ ತೊಂದರೆಗಳು ಅನುಭವಿಸಬೇಕಾಗ್ತದೆ. ಮತ್ತು ನಿಮ್ಮ ತಂದೆಯವರು ಸ್ವಲ್ಪ ಈ ನಡುವೆ ಭಯ ಪಡುವಂಥ ಚಾನ್ಸಸ್ ಜಾಸ್ತಿ ಆಗ್ತದೆ. ಮೇಷರಾಶಿಯವ್ರ ತಂದೆಯವರು ಭಾಳ ಕೇರ್ಫುಲ್ ಆಗಿರಬೇಕು ಅವ್ರ ತಂದೆಯವರಿಗೆ. ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ತೊಂದರೆಗಳು ಕಾಣಿಸ್ಕೊಳ್ಳುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಭಾಳ ಎಚ್ಚರವಾಗಿರಬೇಕು. ವ್ಯಾಪಾರ ವ್ಯವಹಾರ ಮಾಡುವಂಥವ್ರಿಗೆ ಹಣದ ಹರಿವು ಚೆನ್ನಾಗಾಗ್ತದೆ. ಯಾರು ಬಿಸ್ನೆಸ್ ಮಾಡ್ತಾಯಿದ್ದೀರಿ, ಯಾರು ವ್ಯಾಪಾರ ವ್ಯವಹಾರ ಮಾಡ್ತಾಯಿದ್ದೀರಿ ಅಂಥವ್ರು ಎಲ್ಲರಿಗೂ ಒಳ್ಳೊಳ್ಳೆ ವ್ಯಾಪಾರಗಳಾಗುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ. ಮತ್ತು ವಿವಾಹ ಜೀವನದಲ್ಲಿ ಸ್ವಲ್ಪ ದುಃಖ, ಮನೆಯೊಳಗೆ ಏನೋ ಸಣ್ಣ ಪುಟ್ಟ ಕಲಹಗಳಾಗ್ತದೆ, ಸ್ವಲ್ಪ ಅದನ್ನು ಅವಾಯ್ಡ್ ಮಾಡ್ಕೊಳ್ಳಿ, ಬಹಳ ಉತ್ತಮ ಆಗ್ತದೆ. ಮತ್ತು ಮನೆಯಲ್ಲಿ ಏನೇ ಮಾಡೋಕ್ಕೂ ಒಂದು ಅಶಾಂತಿ ಕೊಡ್ತದೆ. ಹಾಗೆ ಸ್ವಲ್ಪ ಮನೆಗೆ ಸ್ವಲ್ಪ ದೃಷ್ಟಿಗೆ ತೆಗೊಳ್ಳಿ. ಮನೆಗೆ ದೃಷ್ಟಿ ಆಗಿರುವ ಚಾನ್ಸ್ ಜಾಸ್ತಿ ಇರ್ತದೆ. ಹಾಗಾಗಿ ದೃಷ್ಟಿಯನ್ನು ತೆಗೊಳ್ಳುವಂಥ ಚಾನ್ಸಸ್ ಭಾಳ ಇದೆ. ದೃಷ್ಟಿ ತೆಗೆಯೋದು ಏನಪ್ಪ ಅಂದರೆ ಸ್ವಲ್ಪ ದೇವಸ್ಥಾನದ ತೀರ್ಥವನ್ನು ತಂದು ಮನೆಗೆಲ್ಲ ಪ್ರೋಕ್ಷಣೆ ಮಾಡಿಕೊಂಡ್ರೆ ಸ್ವಲ್ಪ ದೃಷ್ಟಿಗೆಲ್ಲ ಪರಿಹಾರ ಆಗ್ತದೆ. ಯಾವುದೇ ದೇವರ ಹೋಗಿ ತೀರ್ಥ ತೊಗೊಂಬನ್ನಿ, ಪ್ರೋಕ್ಷಣೆ ಮಾಡಿ ಮನೆಗೆಲ್ಲ, ಎಲ್ಲವೂ ಅನುಕೂಲವಾಗುತ್ತದೆ. ಮತ್ತು ನಿಮ್ಮ ಅಕ್ಕ ತಂಗಿಯರಿಗೆ ಒಳ್ಳೆ ಅನುಕೂಲವಾಗುವಂಥ ಕಾಲ. ಮೇಷರಾಶಿಯವರ ಅಕ್ಕ ತಂಗಿಯರು ಭಾಳ ಇಂಪ್ರೂವ್ಮೆಂಟ್ ಆಗ್ತಾರೆ. ಯಾವ ವ್ಯವಹಾರ ಕೆಲಸ ಕಾರ್ಯಗಳು ಹಾಕ್ಕೊಂಡು ಒಳ್ಳೆ ಡೆವಲಪ್ಮೆಂಟ್ ಆಗ್ತಾರೆ. ಹಾಗೂ ಮೇಷರಾಶಿಯವರು ಸ್ವಂತ ವ್ಯಾಪಾರವನ್ನು ಆರಂಭ ಮಾಡುವಂಥ ಯೋಗ ಚೆನ್ನಾಗಿದೆ. ನೀವೇನು ವ್ಯಾಪಾರ ಮಾಡಬೇಕು ಅಂದರೆ ಶುರು ಮಾಡಿರಿ, ಇವಾಗ ಒಳ್ಳೆ ಕಾಲ ಬಂದಿದೆ. ಸೊ ಹಾಗೆ ವ್ಯಾಪಾರದಲ್ಲಿ ದ್ವಿಗುಣವಾಗಿ ಲಾಭವಾಗುವಂಥ ಚಾನ್ಸಸ್ ಚೆನ್ನಾಗಿದೆ. ಸೈಟು ಅಥವಾ ಆಸ್ತಿಯನ್ನು ಮಾಡುವಂತಹ ಯೋಗ ಭಾಳ ಚೆನ್ನಾಗಿದೆ. ಪ್ರಯತ್ನ ಮಾಡಿದ್ರೆ ಮನೆಗೇ ಆಸ್ತಿಯನ್ನು ಮಾಡ್ಬೋದು ಈಗ. ಮತ್ತು ಶುಕ್ರ ಗ್ರಹ ಅನುಗ್ರಹದಿಂದ ನಿಮಗೆ ವಿಶೇಷವಾಗಿ ಶುಕ್ರ ಭಾಳ ಜೋರಾಗಿರ್ತದೆ ನಿಮ್ಮ ಜಾತಕಗಳಲ್ಲಿ. ಈಗ ಮೇಷರಾಶಿಯವರಿಗೆ ಅಂಥವ್ರಿಗೆ ಏನಾಗ್ತದೆ, ಹಣದ ಸಂಪಾದನೆ, ಧನ ಹರ್ಕೊಂಡು ಬರ್ತದೆ. ಧನ ಸಂಪಾದನೆ ಭಾಳ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತದೆ. ಪ್ರಯತ್ನ ಮಾಡಿ. ಶುಕ್ರ ಗ್ರಹ ಅನುಗ್ರಹ ಭಾಳ ಚೆನ್ನಾಗಿದೆ. ಮನೆಯಲ್ಲಿ ನೀವು ವಿಶೇಷ ಮಂಗಳ ಕಾರ್ಯಗಳು, ಶುಭ ಕಾರ್ಯಗಳಾಗುವಂಥ ಯೋಗ ಚೆನ್ನಾಗಿದೆ. ಯಾರ್ಯಾರಿಗೆ ವಿವಾಹಾದಿಗಳು ಪ್ರಯತ್ನ ಪಡ್ತಾ ಇದ್ದೀರೋ ಅಂಥವರಿಗೆಲ್ಲವೂ ವಿವಾಹಾದಿ ಯೋಗಗಳು ಸಿಗುವಂಥ ಯೋಗ ಚೆನ್ನಾಗಿದೆ. ಮತ್ತು ಸ್ತ್ರೀ ಮೂಲಕ ಅಭಿವೃದ್ಧಿ ಆಗುವಂತಹದ್ದು, ಸ್ತ್ರೀಯಿಂದ ಅನುಕೂಲವಾಗುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ ಮೇಷರಾಶಿಯವರಿಗೆ. ಮತ್ತು ಹೊಸ ಹೊಸ ಉದ್ಯೋಗದಿಂದ ಪ್ರಯತ್ನ ಪಡ್ತೀವಿ ಅಂದರೆ ಆ ಹೊಸ ಉದ್ಯೋಗಗಳು ಸಿಗುವಂಥ ಯೋಗ ಚೆನ್ನಾಗಿದೆ. ಮತ್ತು ಉದ್ಯೋಗದಿಂದ ಉತ್ತಮವಾದ ಕೀರ್ತಿಗಳು ಸಂಪಾದನೆ ಮಾಡುವಂತಹದ್ದು, ಹೊರದೇಶಕ್ಕೆ ಬರುವಂತಹದ್ದೆಲ್ಲ ಭಾಳ ಚೆನ್ನಾಗಿದೆ. ಉತ್ತಮ ಅಧಿಕಾರಿಗಳು ಸಹ ನಿಮಗೆ ಅನುಕೂಲವನ್ನು ಮಾಡಿಕೊಡ್ತಾರೆ. ಮತ್ತು ಸಂಪಾದನೆ, ಗೌರವ, ಕೀರ್ತಿಗಳೆಲ್ಲ ಲಭಿಸುವಂಥ ಕಾಲ ಭಾಳ ಚೆನ್ನಾಗಿದೆ. ಸ್ವಲ್ಪ ಶತ್ರುಗಳಿಂದ ಭಾಗಿಯಾಗ್ತದೆ. ಸ್ವಲ್ಪ ಕೇರ್ಫುಲ್ಲಾಗಿ ಮಾತ್ರ ಶತ್ರುಗಳ ಹತ್ರಕ್ಕೆ. ಸ್ವಲ್ಪ ಅವ್ರು ಏನು ತೊಂದರೆ ಕೊಡ್ತಾರೆ, ಹೇಗೆ ತೊಂದರೆ ಕೊಡ್ತಾರೆ ಅಂತ ಚಾನ್ಸಸ್ ಇದೆ. ಹಾಗೆ ಶತ್ರುಗಳಿಂದ ಸ್ವಲ್ಪ ದೂರ ಇರಿ. ಮತ್ತು ಆದಷ್ಟು ದುಷ್ಟ ದೇವತೆಗಳ ಪೂಜೆಯನ್ನು ಮಾಡೋಕ್ಕೆ ಹೋಗಬೇಡಿ. ಅವೆಲ್ಲ ಕೆಟ್ಟದಾಗುವಂಥ ಜಾಸ್ತಿ. ದುಷ್ಟ ದೇವತೆಗಳ ಪೂಜೆಯನ್ನು ಮಾಡೋಕ್ಕೆ ಹೋಗಬೇಡಿ. ಯಾವುದಕ್ಕೂ ಅವ್ರ ವಿಚಾರದಲ್ಲಿ ಭಾಳ ಹುಷಾರಾಗಿರಬೇಕು. ಯಾಕಂದ್ರೆ ತೊಂದರೆಗಳಾಗ್ಬಿಡ್ತದೆ. ಮತ್ತು ಸಾಲವನ್ನು ಆದಷ್ಟು ಕೊಡೋಕ್ಕೆ ಹೋಗಬೇಡಿ. ಸಾಲ ಕೊಟ್ಟಿದ್ರೆ ಯಾವುದು ಬರೋಲ್ಲ ನಿಮಗೆ. ಯಾಕೆಂದರೆ ವ್ಯಯದಲ್ಲಿ ರಾಹು ಕೂತಿರ್ತಾನೆ. ಹಾಗಾಗಿ ಬರುವಂಥ ದುಡ್ಡು ಕಾಸುಗಳೆಲ್ಲ ಅನ್ನೆಸರಿ ಖರ್ಚಾಗಿ ಹೋಗ್ತದೆ, ಯಾವುದು ಉಳಿಯೋದಿಲ್ಲ. ಹಾಗಾಗಿ ದುಡ್ಡು ಕಾಸು ಹುಷಾರಾಗಿರಿ. ಮತ್ತು ಜವಾಬ್ದಾರಿಯಿಂದ ಕೆಲಸ ಕಾರ್ಯವನ್ನು ಮಾಡಿ. ಯಾವುದೇ ಕೆಲಸ ಕಾರ್ಯ, ಏನೇ ವ್ಯವಹಾರ ಮಾಡೋ ಸ್ವಲ್ಪ ಜವಾಬ್ದಾರಿ ಅಂತ ತೊಗೊಳ್ರಿ. ಯಾವುದೇ ಬೇಕಾಬಿಟ್ಟು ಕೆಲಸ ಮಾಡೋಕ್ಕೆ ಮಾತ್ರ ಹೋಗಬೇಡಿ. ಯಾಕಂದರೆ ಅವಮಾನವಾಗುವ ಪ್ರಸಂಗ ಜಾಸ್ತಿ ಇದೆ. ಹಾಗಾಗಿ ಸ್ವಲ್ಪ ನಿಮ್ಮ ಕೆಲಸದಲ್ಲಿ ನೀವು ಹೆಚ್ಚು ಜಾಗರೂಕ ಕೆಲಸ ಮಾಡಿರಿ. ಸೊ ಈ ತಿಂಗಳಲ್ಲಿ ಮುಖ್ಯವಾಗಿ ನಿಮಗೆ ಕುಜನ ಅನುಗ್ರಹ ಬೇಕಾಗಿದೆ. ಹಾಗಾಗಿ ಅಂಗಾರಕನ ಪೂಜೆಯನ್ನು ಮಾಡಿಕೊಳ್ಳಿ. ತೊಗರಿಬೇಳೆ ದಾನ ಕೊಡುವಂಥದ್ದು ಬಹಳ ಉತ್ತಮ ಫಲ. ಕುಜ ಮಂತ್ರ, ಓಂ ಶ್ರೀ ಕುಜಾಯ ನಮಃ ಈ ಮಂತ್ರ ಜಪ ಮಾಡೋದು, ಅಥವಾ ಓಂ ಶ್ರೀ ಅಂಗಾರಕಾಯ ನಮಃ ಈ ಮಂತ್ರ ಜಪ ಮಾಡೋದು, ಸುಬ್ರಹ್ಮಣ್ಯನ ದರ್ಶನ ಮಾಡುವಂತಹದ್ದು, ಇವೆಲ್ಲ ಮಾಡಿದರೆ ಎಲ್ಲ ಕಷ್ಟ ದೂರವಾಗಿ ಜೂನ್ನಲ್ಲಿ ಮೇಷರಾಶಿಯವರು ಸುಖವನ್ನು ಅನುಭವಿಸ್ಬೋದು. ನಮಸ್ಕಾರಗಳು.